ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನೋಡೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಿದ್ದಾರಾ ಅಂತವರಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಎಂದು ಹೇಳಲಾಗುತ್ತದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಿದೆ ಸರ್ಕಾರ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ? ಮೊನ್ನೆ ತಾನೇ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣವನ್ನು ಬಿಡುಗಡೆ ಆಯಿತು. ಆದರೆ ಇನ್ನೂ ಹಲವು ಜನರಿಗೆ ಆ ಹಣವೂ ಬಂದಿಲ್ಲ. ಅಂಥವರು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವರಿಗೂ ಕೂಡ ಸರ್ಕಾರದಿಂದ ಸಿಹಿ ಸುದ್ದಿ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾರಿಗೆಲ್ಲ 16ನೇ ಕಂತಕ್ಕೆ ಕಾಯ್ತಾ ಇದ್ದೀರಾ ಅಂಥವರಿಗೆ ರಾಜ್ಯ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿದೆ. ಬನ್ನಿ ವೀಕ್ಷಕರೇ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೇಕೆ ತಡ, 15 ಮತ್ತು 16ನೇ ಕಂತಿನ ಹಣಕ್ಕೆ ಯಾರೆಲ್ಲ ನೀವು ಕಾಯ್ತಾ ಇದ್ದೀರಾ ಅಂಥವರು ಕೂಡ ಈ ವಿಡಿಯೋನ ನೋಡಲೇಬೇಕು. ಯಾಕಂದರೆ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ವಿಡಿಯೋ ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ. ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಈ ಒಂದು ಲೇಟೆಸ್ಟ್ ಆದ ಮಾಹಿತಿ ನಿಮಗೆ ತಿಳಿಯುವುದಿಲ್ಲ. ಹಾಗಾದರೆ ಬನ್ನಿ ವೀಕ್ಷಕರೇ, ಇನ್ನೇಕೆ ತಡ, ಗೃಹಲಕ್ಷ್ಮಿ ಯೋಜನೆಯ 15 ಮತ್ತು 16ನೇ ಕಂತಿನ ಹಣಕ್ಕೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ. 15ನೇ ಕಂತಿನ ಹಣವು ಹಾಕಿದ್ರಲ್ವಾ ಮೊನ್ನೆ ರಾಜ್ಯ ಸರ್ಕಾರ, ಆದರೆ ಇನ್ನೂ ಒಬ್ಬರಿಗೆ ಬಂದಿಲ್ಲ, ಮತ್ತೊಬ್ಬರಿಗೆ ಬಂದಿದೆ. ಹಂತ ಹಂತವಾಗಿ ಹಣವನ್ನು ಹಾಕಿದ್ರು ಅಲ್ವಾ. ಅದರಲ್ಲಿ 20% ಜನರಿಗೆ 20% ಜನರಿಗೆ ಈ ಒಂದು ಹಣವು ಬಂದಿಲ್ಲ. 80% ಜನರಿಗೆ ಈ ಒಂದು ಹಣವು ಬಂದು ಅವರ ಖಾತೆಗೆ ತಲುಪಿದೆ. ಅಂದರೆ 20% ಜನರು 15ನೇ ಕಂತಿನ ಹಣವು ಬಂದಿಲ್ಲ. ಅಂಥವರಿಗೆ ಹಂತ ಹಂತವಾಗಿ ಇನ್ನೂ 3-4 ದಿನಗಳ ಒಳಗಡೆ ಹಣವನ್ನು ಹಾಕ್ತೇವೆ ಎಂದು ರಾಜ್ಯ ಸರ್ಕಾರವೇ ಇಲ್ಲಿ ತಿಳಿಸಿದೆ. ನಿಮ್ಮ ಖಾತೆಗೆ ಹಣವು ಬಂದು ತಲುಪುತ್ತೆ ಎಂದು ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ವೀಕ್ಷಕರಿಗೆ ನೀಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಈ ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋದಿಂದ ಅನುಕೂಲವಾಗುವಂಥದ್ದು. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ನೋಡುವುದಾದರೆ ರಾಜ್ಯ ಸರ್ಕಾರದಿಂದ 16ನೇ ಕಂತಿನ ಹಣ ಬಿಡುಗಡೆ ಮಾಡಿದೆ. ಆದಷ್ಟು ಬೇಗ ನಿಮ್ಮ ಖಾತೆಗೆ ಹಣವು ಬಂದು ತಲುಪುತ್ತೆ ಎಂದು ಹೇಳಿದೆ ಸರ್ಕಾರ. ಹೌದು ವೀಕ್ಷಕರೇ, 15ನೇ ಕಂತಿನ ಹಣವು ತುಂಬಾ ಲೇಟ್ ಆಯಿತು ಅಲ್ವಾ. ಆದರೆ 16ನೇ ಕಂತಿನ ಹಾಗಲ್ಲ ಎಂದು ಹೇಳಿದೆ ಸರ್ಕಾರ. ಮೊನ್ನೆ ನಡೆದ ಸಭೆಯಲ್ಲಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ. ಆದಷ್ಟು ಬೇಗ 16ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗೆ ನಾವು ಹಾಕುತ್ತೇವೆ. 15ನೇ ಕಂತಿನ ಹಣ ಸ್ವಲ್ಪ ಲೇಟ್ ಆಯಿತು, ಆದರೆ ಯಾವುದೇ ಕಾರಣಕ್ಕೂ 16ನೇ ಕಂತಿನ ಹಣ ಆಗಲ್ಲ, ನಾವು ನಿಮಗೆ ಹಾಕುತ್ತೇವೆ ಎಂದು ಹೇಳಿದ ಸಿಎಂ ಸಿದ್ದರಾಮಯ್ಯ ಅವರು. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಬೇಕು. ಗೃಹಲಕ್ಷ್ಮಿ ಯೋಜನೆಯ 1, 2, 3, 4 ಹೀಗೆ 8 ಕಂತದವರೆಗೂ ಹಣವು ಬಂದಿದೆ ಹಲವಾರು ಜನರಿಗೆ. ಇನ್ನು 8ರಿಂದ ಮತ್ತು 15ನೇ ಕಂತಿನವರೆಗೂ ಹಣವು ಬಂದಿಲ್ಲ ಬಹಳ ಜನರಿಗೆ. ಅಂಥವರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಎಂದೇ ಹೇಳಲಾಗುತ್ತದೆ. ಹೌದು ವೀಕ್ಷಕರೇ, 1ರಿಂದ 8 ಕಂತಿನವರೆಗೆ ಬಂದ ಜನರಿಗೆ ಬಂದಿದೆ ಹಲವಾರು ಜನರಿಗೆ. ಆದರೆ ಇನ್ನು 8ರಿಂದ 15 ಕಂತಿನ ಹಣವು ಬಂದಿಲ್ಲ ಅಲ್ವಾ. ಅಂಥವರಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಡಿಸೆಂಬರ್ ತಿಂಗಳ ಒಳಗಡೆ ನಾವು ಹಾಕ್ತೇವೆ ಎಂದು ಹೇಳಿದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ವಿಷಯವನ್ನು ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಈ ವಿಷಯವನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆಯ 1ರಿಂದ 14ನೇ ಕಂತಿನ ಹಣವು ಯಾರಿಗೆಲ್ಲ ಬಂದಿದೆಯೋ ಅವರು 15ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದಾರೆ ಅಲ್ವಾ. ಅವರಿಗೂ ಕೂಡ 15ನೇ ಕಂತಿನ ಹಣವು ಆದಷ್ಟು ಬೇಗ ಇನ್ನು 2-3 ದಿನಗಳ ಒಳಗಡೆ ಆ ಒಂದು ಹಣ ಬರುತ್ತೆ ಎಂದು ಹೇಳಿದ್ದಾರೆ. ಮತ್ತು ಯಾರು ಕೂಡ ನಿಮ್ಮ ಖಾತೆಗಳನ್ನು ಚೇಂಜ್ ಮಾಡಿಸ್ಕೋಬೇಡಿ ಎಂದು ಮನವಿಯನ್ನು ಮಾಡಿಕೊಂಡಿದೆ ಸರ್ಕಾರ. ಮೊನ್ನೆ ತಾನೇ ನಡೆದ ಸಭೆಯಲ್ಲಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾರು ಕೂಡ ನಿಮ್ಮ ಖಾತೆಯನ್ನು ಚೇಂಜ್ ಮಾಡಿಸ್ಕೋಬೇಡಿ ಎಂದು ಹೇಳಿದ್ದಾರೆ. ಮತ್ತು ಇನ್ನೊಂದು ಸಿಹಿ ಸುದ್ದಿ ಏನೆಂದರೆ ಸಿಎಂ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ ಸ್ವತಃ. ಯಾರು ಕೂಡ ಈ ಯೋಜನೆಯನ್ನು ತೆಗೆಯುವ ಮಾತನ್ನು ಆಡಿದರೆ ಅದು ತಪ್ಪು. ವಿರೋಧ ಪಕ್ಷಕರವರು ಹಲವಾರು ಟೀಕೆಗಳನ್ನು ಮಾಡುತ್ತಿದ್ದಾರೆ. ಬೇಕಂತಲೇ ಹಣವನ್ನು ಹಾಕ್ತಾ ಇಲ್ಲ, ಅವರ ಸರ್ಕಾರದಲ್ಲಿ ಹಣವಿಲ್ಲ ಎಂದು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಅದು ಜನರು ಯಾರು ಕೂಡ ಆ ವಿಷಯವನ್ನು ತಲೆಯಲ್ಲಿ ಇಟ್ಕೋಬೇಡಿ. ನಾವು ನಿಮಗೆ ಸರಿಯಾಗಿ ನಾವು ಹಣವನ್ನು ಹಾಕ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಹೇಳಿದ್ದಾರೆ. ಇದುವರೆಗೂ 30,000 ಹಣವು ನಿಮ್ಮ ಖಾತೆಗೆ ಬಂದು ತಲುಪಿದೆ. ಆದರೆ ಈಗ ಈ ತಿಂಗಳು ಬಂದರೆ 2,000 ರೂಪಾಯಿ, 32,000 ರೂಪಾಯಿ ಆಗುತ್ತೆ. ಹೀಗೆ ನಾವು ಪ್ರತಿ ತಿಂಗಳು ನಿಮಗೆ ಹಣವನ್ನು ಹಾಕ್ತೇವೆ. ಯಾರು ಕೂಡ ವಿರೋಧ ಪಕ್ಷದ ಟೀಕೆಗೆ ಒಳಗಾಗಬೇಡಿ ಎಂದು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ. ಮತ್ತು ಈ ಯೋಜನೆಯಿಂದ ಹಲವಾರು ಜನರಿಗೆ ಅನುಕೂಲವಾಗಿದೆ ಅಲ್ವಾ. ಹಲವು ಜನರು ಬೋರ್ವೆಲ್ ಎತ್ತಿಸುತ್ತಿದ್ದಾರೆ ಮತ್ತು ಇನ್ನೂ ಹಲವು ಜನರು ಅಂಗಡಿಯನ್ನು ಇಡುತ್ತಿದ್ದಾರೆ ಮತ್ತು ಇನ್ನೂ ಹಲವು ಜನರು ಹೊಲದ ಸಾಮಗ್ರಿಗಳನ್ನು
ಯಂತ್ರಗಳನ್ನು ಖರೀದಿಸುತ್ತಿದ್ದಾರೆ. ಹೀಗೆ ಹಲವು ಜನರಿಗೆ ಬಡವರಿಗೆ ಈ ಯೋಜನೆಯಿಂದ ಅನುಕೂಲವಾಗುವಂತಹದ್ದು. ಹಲವು ಜನರು ಈ ಹಣದಿಂದಲೇ ಬದುಕಿರುವಂತಹದ್ದು. ಆದ್ದರಿಂದ ನಾವು ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಪ್ರತಿಯೊಬ್ಬರಿಗೂ ನಾವು ಈ ಯೋಜನೆಯನ್ನು ಹಾಕುತ್ತೇವೆ ಎಂದು ಹೇಳಿದ್ದಾರೆ ನಮ್ಮ ಸರ್ಕಾರ. ಕೊನೆಯವರೆಗೂ ಈ ವಿಡಿಯೋನ ನೋಡಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು.